ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಬುಕ್ ಸಮರಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ. ಟ್ರೇಡಿಂಗ್ ಮಾಡಿ ಲಾಭಕ್ಕಿಂತ ನಷ್ಟನೇ ಜಾಸ್ತಿ ಆಗ್ತಿದೆಯಾ? ಎಷ್ಟೇ ಅನಾಲಿಸಿಸ್ ಕಲಿತರು ಟ್ರೇಡ್ ತಗೊಳ್ಳೋ ಟೈಮಲ್ಲಿ ಕೈ ನಡುಗುತ್ತಾ, ಅಥವಾ ಟ್ರೇಡ್ ತಗೊಂಡ್ಮೇಲೆ ಎದೆ ಬಡಿತ ಜೋರಾಗುತ್ತಾ? ಹಾಗಾದರೆ ಈ ಬುಕ್ ಸಮರಿ ನಿಮಗಾಗಿ. ಯಾಕಂದರೆ ನಿಮ್ಮ ಸೋಲಿಗೆ ಕಾರಣ ಮಾರ್ಕೆಟ್ ಅಲ್ಲ, ನಿಮ್ಮ ಸ್ಟ್ರಾಟಜಿನೂ ಅಲ್ಲ. ಕಾರಣ ಬೇರೆಯೇ ಇದೆ. ಅದು ಏನು ಅಂತ ಜಗತ್ತಿನ ಶ್ರೇಷ್ಠ ಟ್ರೇಡರ್ ಮತ್ತು ಲೇಖಕರಾದ ಮಾರ್ಕ್ ಡಗ್ಲಸ್ ಅವರು ತಮ್ಮ ಅದ್ಭುತ ಪುಸ್ತಕದಲ್ಲಿ ಟ್ರೇಡಿಂಗ್ ಇನ್ ದ ಝೋನಲ್ಲಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಟ್ರೇಡಿಂಗ್ ಅಂದರೆ ಬರೀ ಚಾರ್ಟ್ ನೋಡೋದಲ್ಲ, ಅದು 80% ಸೈಕಾಲಜಿ ಮತ್ತು ಕೇವಲ 20% ಅಷ್ಟೇ ಟೆಕ್ನಿಕಲ್ ಇರುತ್ತೆ. ಈ ಸರಣಿಯಲ್ಲಿ ನಾವು ಈ ಪುಸ್ತಕದ ಪ್ರತಿಯೊಂದು ಅಧ್ಯಾಯವನ್ನು ಆಳವಾಗಿ ತಿಳ್ಕೊಳ್ತಾ ಹೋಗೋಣ. ಇವತ್ತು ಮೊದಲನೇ ಅಧ್ಯಾಯ. ಬನ್ನಿ ಶುರು ಮಾಡೋಣ. ಅಧ್ಯಾಯ 1, ಯಶಸ್ಸಿನ ಆದಿ. ಫಂಡಮೆಂಟಲ್, ಟೆಕ್ನಿಕಲ್ ಅಥವಾ ಮೆಂಟಲ್ ಅನಾಲಿಸಿಸ್. ಫ್ರೆಂಡ್ಸ್, ಟ್ರೇಡಿಂಗ್ನಲ್ಲಿ ದುಡ್ಡು ಮಾಡೋಕ್ಕೆ ಮುಖ್ಯವಾಗಿ 3 ದಾರಿಗಳು ಇವೆ ಅಂತ ಲೇಖಕರು ಹೇಳ್ತಾರೆ. ಮೊದಲನೇದು ಫಂಡಮೆಂಟಲ್ ಅನಾಲಿಸಿಸ್, ಎರಡನೇದು ಟೆಕ್ನಿಕಲ್ ಅನಾಲಿಸಿಸ್ ಮತ್ತು ಮೂರನೇದು ಹಾಗೂ ಅತಿ ಮುಖ್ಯವಾದದ್ದು ಮೆಂಟಲ್ ಅನಾಲಿಸಿಸ್. ಮೊದಲಿಗೆ 1970 ಅಥವಾ 80ರ ದಶಕದಲ್ಲಿ ಯಾರು ಟ್ರೇಡಿಂಗ್ ಮಾಡ್ತಾಯಿದ್ರೋ ಅವರಿಗೆ ಚಾರ್ಟ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಅವರೆಲ್ಲರೂ ನಂಬಿದ್ದು ಫಂಡಮೆಂಟಲ್ ಅನಾಲಿಸಿಸನ್ನು ಮಾತ್ರ. ಅಂದರೆ ಒಂದು ಕಂಪನಿ ಎಷ್ಟು ಲಾಭ ಮಾಡ್ತಾಯಿದೆ, ಸಪ್ಲೈ ಎಷ್ಟಿದೆ, ಡಿಮ್ಯಾಂಡ್ ಎಷ್ಟಿದೆ ಅಂತ ಟ್ರೀಟ್ ಮಾಡ್ತಿದ್ರು. ಇದು ಲಾಜಿಕಲ್ಲಾಗಿ ಸರಿ ಅನ್ನಿಸ್ಬೋದು, ಆದರೆ ಮಾರ್ಕೆಟ್ ಯಾವಾಗಲೂ ಲಾಜಿಕ್ ಪ್ರಕಾರ ನಡೆಯಲ್ಲ. ಎಷ್ಟೋ ಸಲ ಕಂಪನಿ ಲಾಭದಲ್ಲಿದ್ದರೂ ಶೇರ್ ಬೆಲೆ ಬೀಳುತ್ತೆ, ಕಂಪನಿ ನಷ್ಟದಲ್ಲಿದ್ದರೂ ಬೆಲೆ ಏರುತ್ತೆ. ಯಾಕೆ? ಯಾಕಂದರೆ ಬೆಲೆ ನಿರ್ಧಾರ ಆಗೋದು ಕಂಪನಿಯ ಬ್ಯಾಲೆನ್ಸ್ ಶೀಟಿಂದ ಅಲ್ಲ, ಮನುಷ್ಯನ ಭಾವನೆಗಳಿಂದ. ಭಯ, ದುರಾಸೆ, ನಂಬಿಕೆ ಇವು ಬೆಲೆಯನ್ನು ಬದಲಾಯಿಸ್ತವೆ. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಉಟ್ಕೊಂಡಿದ್ದೆ ಟೆಕ್ನಿಕಲ್ ಅನಾಲಿಸಿಸ್. ಇವತ್ತು ನಾವೆಲ್ಲ ಚಾರ್ಟ್ ನೋಡ್ತಾ ಇದ್ದೀವಿ, ಪ್ಯಾಟರ್ನ್ ನೋಡ್ತಾ ಇದ್ದೀವಿ, ಇಂಡಿಕೇಟರ್ನ ಹಾಕ್ಕೊತೀವಿ. ಟೆಕ್ನಿಕಲ್ ಅನಾಲಿಸಿಸ್ ನಮಗೆ ಒಂದೇ ತರಹದ ಪ್ಯಾಟರ್ನ್ ಮತ್ತೆ ರಿಪೀಟ್ ಆಗೋದನ್ನು ತೋರಿಸ್ಕೊಡುತ್ತೆ. ಇದು ಫಂಡಮೆಂಟಲ್ ಅನಾಲಿಸ್ಗಿಂತ ತುಂಬ ಬೆಟರ್. ಯಾಕಂದರೆ ಮಾರ್ಕೆಟ್ನಲ್ಲಿ ಜನ ಏನು ಮಾಡ್ತಿದ್ದಾರೆ ಅನ್ನೋದು ಚಾರ್ಟ್ ಮೇಲೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಆದರೆ ಇಲ್ಲೊಂದು ದೊಡ್ಡ ಸಮಸ್ಯೆ ಇದೆ ಫ್ರೆಂಡ್ಸ್. ನೀವೇ ಯೋಚಿಸಿ. ಇವತ್ತು ಎಲ್ಲರಿಗೂ ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತು, ಎಲ್ಲರ ಹತ್ರನೂ ಸೂಪರ್ ಕಂಪ್ಯೂಟರ್ಗಳು ಇವೆ, ಒಳ್ಳೊಳ್ಳೆ ಇಂಡಿಕೇಟರ್ಗಳು ಇವೆ. ಆದರೂ 90% ಹೆಚ್ಚು ಜನ ಟ್ರೇಡಿಂಗ್ನಲ್ಲಿ ದುಡ್ಡು ಕಳ್ಕೊತಿದ್ದಾರೆ. ಯಾಕೆ? ಚಾರ್ಟ್ ನೋಡೋದು ಗೊತ್ತಿದ್ರೂ ಯಾಕೆ ಸೋಲ್ತಾ ಇದ್ದಾರೆ? ಇಲ್ಲಿ ಮಾರ್ಕ್ ಡಗ್ಲಸ್ ಒಂದು ಕಟು ಸತ್ಯವನ್ನು ಹೇಳ್ತಾರೆ. ನಿಮ್ಮ ಹತ್ರ ಬೆಸ್ಟ್ ಅನಾಲಿಸಿಸ್ ಇರಬಹುದು, ಆದರೆ ನಿಮ್ಮ ಮನಸ್ಥಿತಿ ಅಂದರೆ ಮೈಂಡ್ ಸೆಟ್ ಸರಿ ಇಲ್ಲ ಅಂತಂದರೆ ನೀವು ಗೆಲ್ಲೋಕ್ಕೆ ಸಾಧ್ಯ ಇಲ್ಲ. ನೋಡಿ, ಟ್ರೇಡಿಂಗ್ ಅನ್ನೋದು ಒಂದು ಯುದ್ಧದ ಥರ. ಆದರೆ ಇಲ್ಲಿ ಶತ್ರು ಮಾರ್ಕೆಟ್ ಅಲ್ಲ, ಶತ್ರು ನಿಮ್ಮಲ್ಲೇ ಇದೆ. ಮಾರ್ಕೆಟ್ ಯಾವಾಗಲೂ ರೈಟ್, ಅದು ಮೇಲೆ ಹೋಗ್ಬೋದು ಅಥವಾ ಕೆಳಗೆ ಹೋಗಬಹುದು. ಅದಕ್ಕೆ ನಿಮ್ಮ ಬಗ್ಗೆ ಕಾಳಜಿ ಇಲ್ಲ. ಒಬ್ಬ ಯಶಸ್ವಿ ಟ್ರೇಡರ್ ಮತ್ತು ಸೋಲುವ ಟ್ರೇಡರ್ ನಡುವೆ ಇರುವ ವ್ಯತ್ಯಾಸ ಏನು ಗೊತ್ತಾ? ಇಬ್ಬರು ಒಂದೇ ಚಾರ್ಟ್ ನೋಡ್ತಾರೆ, ಆದರೆ ಯಶಸ್ವಿ ಟ್ರೇಡರ್ಗೆ ಭಯ ಇರಲ್ಲ. ಸೋಲುವ ಟ್ರೇಡರ್ ಮನಸ್ಸಿನಲ್ಲಿ ನನ್ನ ದುಡ್ಡು ಹೋಗ್ಬಿಟ್ರೆ ಏನು ಮಾಡೋದು ಅನ್ನೋ ಭಯ ಇರುತ್ತೆ. ಈ ಭಯನೇ ನಿಮ್ಮ ಕಣ್ಣಿಗೆ ಕಾಣಿಸಬೇಕಾದ ಅವಕಾಶವನ್ನು ಕಾಣಿಸದಂತೆ ಮಾಡುತ್ತೆ. ಈ ಪುಸ್ತಕದ ಮೊದಲ ಪಾಠ ಏನಪ್ಪ ಅಂದರೆ, ದುಡ್ಡು ಮಾಡೋಕ್ಕೆ ಮಾರ್ಕೆಟ್ ಬಗ್ಗೆ ತಿಳಿದುಕೊಳ್ಳೋದು ಎಷ್ಟು ಮುಖ್ಯನೋ ಅದಕ್ಕಿಂತ ಜಾಸ್ತಿ ನಿಮ್ಮ ಮನಸ್ಥಿತಿ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ. ಟೆಕ್ನಿಕಲ್ ಅನಾಲಿಸಿಸ್ ನಮಗೆ ಮಾರ್ಕೆಟ್ ಎಲ್ಲಿಗೆ ಹೋಗ್ಬೋದು ಅಂತ ತೋರಿಸುತ್ತೆ, ಆದರೆ ಆ ಟ್ರೇಡ್ ತಗೊಂಡು ಪ್ರಾಫಿಟ್ ಬರೋವರೆಗೂ ಸುಮ್ಮನೆ ಕೂತ್ಕೊಳ್ಳೋ ತಾಳ್ಮೆ ಮತ್ತು ಧೈರ್ಯವನ್ನು ಮೆಂಟಲ್ ಅನಾಲಿಸಿಸ್ ಕಲಿಸ್ಕೊಡುತ್ತೆ. ಹಾಗಾದರೆ ಆ ಧೈರ್ಯ, ಆ ಶಿಸ್ತು ಮತ್ತು ಆ ಝೋನ್ನ ನಾವು ಹೇಗೆ ಪಡೆದುಕೊಳ್ಳೋದು? ಅದನ್ನು ಮುಂದಿನ ಅಧ್ಯಾಯಗಳಲ್ಲಿ ಲೇಖಕರು ಅದ್ಭುತವಾಗಿ ವಿವರಿಸಿದ್ದಾರೆ. ಅಧ್ಯಾಯ 2, ಟ್ರೇಡಿಂಗ್ನ ಆಕರ್ಷಣೆ ಮತ್ತು ಅಪಾಯಗಳು. ದ ಲಿಯರ್ ಆ್ಯಂಡ್ ದ ಡೇಂಜರಸ್. ಮೊದಲ ಅಧ್ಯಾಯದಲ್ಲಿ ನಾವು ಮೈಂಡ್ ಸೆಟ್ ಮುಖ್ಯ ಅಂತ ತಿಳ್ಕೊಂಡ್ವಿ. ಈಗ 2ನೇ ಅಧ್ಯಾಯದಲ್ಲಿ ಅಸಲಿಗೆ ಜನ ಟ್ರೇಡಿಂಗ್ ಕಡೆಗೆ ಯಾಕೆ ಇಷ್ಟೊಂದು ಆಕರ್ಷಿತರಾಗ್ತಾ ಇದ್ದಾರೆ ಮತ್ತು ಅಲ್ಲಿರುವ ಅಸಲಿ ಅಪಾಯ ಏನು ಅನ್ನೋದನ್ನು ನೋಡೋಣ. ಟ್ರೇಡಿಂಗ್ ಜನರಿಗೆ ಇಷ್ಟ ಆಗೋಕ್ಕೆ ಮುಖ್ಯ ಕಾರಣ ದುಡ್ಡು ಅಷ್ಟೇ ಅಲ್ಲ, ಅದು ನೀಡುವ ಸ್ವಾತಂತ್ರ್ಯ, ಫ್ರೀಡಮ್. ಹೌದು, ನೀವು ಟ್ರೇಡರ್ ಆಗಿದ್ದಾಗ ನಿಮಗೆ ಯಾರೂ ಬಾಸ್ ಇರಲ್ಲ. ಎಷ್ಟೇ ಹೊತ್ತಿಗೆ ಎದ್ದಾಳಬೇಕು, ಇಷ್ಟೇ ಹೊತ್ತಿಗೆ ಆಫೀಸ್ಗೆ ಹೋಗಬೇಕು ಅನ್ನೋ ರೂಲ್ಸ್ ಇರಲ್ಲ.
ನಿಮಗೆ ಬೇಕಾದಾಗ ಕೆಲಸ ಮಾಡಬಹುದು, ಬೇಡ ಅಂತಂದರೆ ರಜಾ ತಗೋಬಹುದು. ಈ ಸಂಪೂರ್ಣ ಸ್ವಾತಂತ್ರ್ಯವೇ ಟ್ರೇಡಿಂಗ್ನ ಅತಿ ದೊಡ್ಡ ಆಕರ್ಷಣೆ. ಆದರೆ ಮಾರ್ಕ್ ಡಗ್ಲಸ್ ಹೇಳ್ತಾರೆ, ಇದೇ ಸ್ವಾತಂತ್ರ್ಯ ಟ್ರೇಡರ್ಗಳಿಗೆ ಅತಿ ದೊಡ್ಡ ಶತ್ರು ಕೂಡ ಹೌದು. ಇದು ಕೇಳೋಕ್ಕೆ ವಿಚಿತ್ರ ಅನ್ನಿಸ್ಬೋದು, ಆದರೆ ಇದೇ ಸತ್ಯ. ಯಾಕೆ ಗೊತ್ತಾ? ನಾವು ಹುಟ್ಟಿದಾಗಿನಿಂದ ಒಂದಲ್ಲ ಒಂದು ನಿಯಮಗಳ ಮಧ್ಯೆ ಬೆಳೆದಿದ್ದೇವೆ. ಚಿಕ್ಕವರಿದ್ದಾಗ ತಂದೆ ತಾಯಿ ಹೇಳಿದ ಹಾಗೆ ಕೇಳಬೇಕು, ಸ್ಕೂಲ್ನಲ್ಲಿ ಟೀಚರ್ಸ್ ಹೇಳಿದಾಗೆ ನಡ್ಕೊಳ್ಬೇಕು, ಕೆಲಸದಲ್ಲಿ ಬಾಸ್ ಹೇಳಿದ ಟಾರ್ಗೆಟ್ನ ಮುಗಿಸ್ಬೇಕು. ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ನಮಗೆ ಹೊರಗಿನಿಂದ ಯಾರೋ ಒಬ್ಬರು ಇದನ್ನು ಮಾಡು, ಇದನ್ನು ಮಾಡಬೇಡ ಅಂತ ಹೇಳ್ತಾನೆ ಇರ್ತಾರೆ. ನಮ್ಮ ಮೆದುಳು ಆ ಶಿಸ್ತಿಗೆ ಒಗ್ಗಿಕೊಂಡಿರುತ್ತೆ. ಆದರೆ ಒಮ್ಮೆ ನೀವು ಟ್ರೇಡಿಂಗ್ ಪ್ರಪಂಚಕ್ಕೆ ಕಾಲಿಟ್ಟರೆ ಅಲ್ಲಿ ಯಾವ ರೂಲ್ಸ್ ಕೂಡ ಇರಲ್ಲ. ಮಾರ್ಕೆಟ್ ನಿಮಗೆ ಇಷ್ಟೇ ದುಡ್ಡು ಹಾಕು, ಈಗಲೇ ಸ್ಟಾಪ್ ಲಾಸ್ ಹಾಕು, ಅಥವಾ ಲಾಭ ಬಂದಿದೆ ಈಗಲೇ ಬುಕ್ ಮಾಡು ಅಂತ ಆರ್ಡರ್ ಮಾಡಲ್ಲ. ನೀವು ನಿಮ್ಮ ಅಕೌಂಟ್ನಲ್ಲಿರುವ ಎಲ್ಲ ದುಡ್ಡನ್ನು ಒಂದೇ ಟ್ರೇಡ್ಗೆ ಹಾಕಿದ್ರು ಮಾರ್ಕೆಟ್ ನಿಮ್ಮನ್ನು ತಡೆಯಲ್ಲ. ಈ ಸಮಸ್ಯೆ ಏನಪ್ಪ ಅಂದರೆ, ನಮಗೆ ಸ್ವಾತಂತ್ರ್ಯ ಬೇಕು, ಆದರೆ ಆ ಸ್ವಾತಂತ್ರ್ಯದ ಜೊತೆಗೆ ಬರುವ ಜವಾಬ್ದಾರಿ ನಮಗೆ ಗೊತ್ತಿಲ್ಲ. ಉದಾಹರಣೆಗೆ, ನೀವು ರೋಡ್ನಲ್ಲಿ ಗಾಡಿ ಓಡಿಸುವಾಗ ರೆಡ್ ಲೈಟ್ ಬಿದ್ದರೆ ಪೊಲೀಸ್ ಭಯಕ್ಕೋ ಅಥವಾ ರೂಲ್ಸ್ ಇದೆಯಲ್ಲ ಅಂತಲೂ ಗಾಡಿ ನಿಲ್ಲಿಸ್ತೀರಾ. ಆದರೆ ಮಾರ್ಕೆಟ್ನಲ್ಲಿ ನಿಮಗೆ ಎಷ್ಟೇ ನಷ್ಟ ಆಗ್ತಾಯಿದ್ರು, ನಿಮ್ಮ ಸ್ಕ್ರೀನ್ ಮೇಲೆ ಕೆಂಪು ಬಣ್ಣ ಕಾಣ್ತಾಯಿದ್ರು ಟ್ರೇಡ್ ಕ್ಲೋಸ್ ಮಾಡೋಕ್ಕೆ ಯಾರೂ ಬಲವಂತ ಮಾಡಲ್ಲ. ನೀವೇ ಸ್ವತಃ ಮನಸ್ಸು ಮಾಡಿ ನಿರ್ಧಾರ ತಗೊಳ್ಬೇಕು. ಯಾವಾಗ ನಮಗೆ ನಾವೇ ರೂಲ್ಸ್ ಹಾಕಿಕೊಳ್ಳುವ ಪರಿಸ್ಥಿತಿ ಬರುತ್ತೋ ಆಗ ನಮ್ಮ ಮನಸ್ಸು ಸೋಲುತ್ತೆ. ನಾವು ಸ್ಟಾಪ್ ಲಾಸ್ ಹಾಕಲ್ಲ, ಅಥವಾ ಹಾಕಿದ್ರೂ ಅದನ್ನು ಕೆಳಗೆ ಸರಿಸ್ತೀವಿ. ಮಾರ್ಕೆಟ್ ವಾಪಸ್ ಮೇಲೆ ಬರುತ್ತೆ ಅಂತ ಸುಮ್ಮನೆ ಕಾಯ್ತಾ ಇರ್ತೀವಿ. ಕೊನೆಗೆ ದೊಡ್ಡ ನಷ್ಟ ಮಾಡ್ಕೊಳ್ತೀವಿ. ಅದಕ್ಕೆ ಲೇಖಕರು ಈ ಅಧ್ಯಾಯದಲ್ಲಿ ಹೇಳೋದು ಇಷ್ಟೇ: ಮಾರ್ಕೆಟ್ನಲ್ಲಿ ಹೊರಗೆ ನಿಂತ ಯಾವುದೇ ಕಂಟ್ರೋಲ್ ಇಲ್ಲದೆ ಇರೋದ್ರಿಂದ ನಿಮಗೆ ನೀವೇ ರೂಲ್ಸ್ ಹಾಕಿಕೊಳ್ಬೇಕು ಮತ್ತು ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಅಂದರೆ ಸೆಲ್ಫ್ ಡಿಸಿಪ್ಲಿನ್ ಅಥವಾ ಸ್ವಯಂ ಶಿಸ್ತು ಇದ್ದರೆ ಮಾತ್ರ ಈ ಸ್ವಾತಂತ್ರ್ಯನ ಎಂಜಾಯ್ ಮಾಡೋಕ್ಕೆ ಸಾಧ್ಯ. ಇಲ್ಲದಿದ್ದರೆ ಇದೇ ಸ್ವಾತಂತ್ರ್ಯ ನಿಮ್ಮ ಕ್ಯಾಪಿಟಲನ್ನು ಖಾಲಿ ಮಾಡುತ್ತೆ. ಹಾಗಾದರೆ ಆ ಸ್ವಯಂ ಶಿಸ್ತನ್ನು ಬೆಳೆಸಿಕೊಳ್ಳೋದು ಹೇಗೆ? ನಮ್ಮ ತಪ್ಪಿಗೆ ನಾವೇ ಜವಾಬ್ದಾರರಾಗೋದು ಹೇಗೆ? ಇದನ್ನು ಲೇಖಕರು 3ನೇ ಅಧ್ಯಾಯದಲ್ಲಿ ಅದ್ಭುತವಾಗಿ ವಿವರಿಸಿದ್ದಾರೆ. ಅಧ್ಯಾಯ 3: ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದು, ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ. ಸ್ವಯಂ ಶಿಸ್ತು ಅಂತಂದರೆ ತಿಳ್ಕೊಂಡ್ವಿ. ಈಗ ಟ್ರೇಡಿಂಗ್ನಲ್ಲಿ ಗೆಲ್ಲಲು ಬೇಕಾದ ಅತ್ಯಂತ ಕಷ್ಟದ ಕೆಲಸದ ಬಗ್ಗೆ ಮಾತಾಡೋಣ. ಅದುವೇ ಜವಾಬ್ದಾರಿ ತೆಗೆದುಕೊಳ್ಳೋದು. ನಮ್ಮ ಜೀವನದಲ್ಲಿ ಏನಾದರೂ ಕೆಟ್ಟದ್ದು ನಡೆದರೆ ತಕ್ಷಣ ನಾವು ಬೇರೆಯವರ ಮೇಲೆ ಗೂಬೆ ಕೂರಿಸ್ತೀವಿ. ಅವರಿಂದ ಹೀಗಾಯಿತು, ಟ್ರಾಫಿಕ್ ಇತ್ತು ಅದಕ್ಕೆ ಲೇಟ್ ಆಯಿತು, ಟೀಚರ್ ಸರಿಯಾಗಿ ಪಾಠ ಮಾಡಲಿಲ್ಲ ಅದಕ್ಕೆ ಮಾರ್ಕ್ಸ್ ಕಡಿಮೆ ಬಂತು. ಹೀಗೆ ಪ್ರತಿಯೊಂದಕ್ಕೂ ನಾವು ಹೊರಗಿನ ಕಾರಣಗಳನ್ನೇ ಹುಡುಕ್ತಾ ಇರ್ತೀವಿ. ಟ್ರೇಡಿಂಗ್ನಲ್ಲೂ ನಾವು ಮಾಡೋದು ಇದನ್ನೇ. ಒಂದು ಉದಾಹರಣೆ ನೋಡೋಣ. ನೀವು ಸ್ಟಾಕ್ನ ಬೈ ಮಾಡ್ತೀರಾ, ಅದು ಮೇಲೆ ಹೋಗುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿರ್ತೀರಾ. ಆದರೆ ಮಾರ್ಕೆಟ್ ಕೆಳಗೆ ಬೀಳೋಕ್ಕೆ ಶುರು ಆಗುತ್ತೆ. ಆಗ ನಿಮಗೆ ಏನನ್ನಿಸುತ್ತೆ? ಕೋಪ ಬರುತ್ತೆ, ಹತಾಶೆ ಆಗುತ್ತೆ. ನೀವು ಮಾರ್ಕೆಟ್ನ ಬೈಯೋಕ್ಕೆ ಶುರು ಮಾಡ್ತೀರಾ. ಈ ಮಾರ್ಕೆಟ್ ಯಾವಾಗಲೂ ಹೀಗೆ, ನಾನು ತಗೊಂಡಾಗೆ ಮಾತ್ರ ಕೆಳಗೆ ಹೋಗುತ್ತೆ, ಆಪರೇಟರ್ಸ್ ಮೋಸ ಮಾಡ್ತಿದ್ದಾರೆ ಅಂತ ಅನ್ಕೊತೀರಾ. ಆದರೆ ಮಾರ್ಕ್ ಡಗ್ಲಸ್ ಇಲ್ಲೊಂದು ಕಟು ಸತ್ಯವನ್ನು ಹೇಳ್ತಾರೆ: ಮಾರ್ಕೆಟ್ ತಟಸ್ಥ ಆಗಿದೆ. ದ ಮಾರ್ಕೆಟ್ ಈಸ್ ನ್ಯೂಟ್ರಲ್. ಅಂದರೆ ಮಾರ್ಕೆಟ್ಗೆ ನೀವು ಯಾರು ಅನ್ನೋದು ಗೊತ್ತಿಲ್ಲ. ನೀವು ಲಾಭ ಮಾಡ್ಕೊಳ್ಳಿ ಅಂತಲೂ ಅದು ಬಯಸಲ್ಲ, ನೀವು ನಷ್ಟ ಮಾಡ್ಕೊಳ್ಳಿ ಅಂತಲೂ ಅದು ಬಯಸಲ್ಲ. ಅದು ಕೇವಲ ಬೆಲೆಗಳ ಚಲನೆ ಅಷ್ಟೇ. ಸಮುದ್ರಕ್ಕೆ ಇಳಿಯುವಾಗ ಅಲೆಗಳು ಜೋರಾಗಿ ಇದ್ದರೆ ನಾವು ಸಮುದ್ರನ ಒಯ್ಯಲ್ಲ, ಬದಲಿಗೆ ನಾವು ಹುಷಾರಾಗಿ ಇರಬೇಕು ಅಂತ ಯೋಚನೆ ಮಾಡ್ತೀವಿ. ಮಾರ್ಕೆಟ್ ಕೂಡ ಅಷ್ಟೇ. ಅಸಲಿ ಸಮಸ್ಯೆ ಇರೋದು ಮಾರ್ಕೆಟ್ನಲ್ಲಿ ಅಲ್ಲ, ಅದು ನಿಮ್ಮ ನಿರೀಕ್ಷೆಗಳಲ್ಲಿ. ನೀವು ಮಾರ್ಕೆಟ್ ಹೀಗೆಯೇ ಹೋಗಬೇಕು ಅಂತ ನಿರೀಕ್ಷೆ ಇಟ್ಕೊಂಡಿದ್ರೆ, ಆದರೆ ಮಾರ್ಕೆಟ್ ಬೇರೆ ಕಡೆ ಹೋಯಿತು. ಆ ಗ್ಯಾಪ್ನಿಂದಾಗಿ ನಿಮಗೆ ಮಾನಸಿಕವಾಗಿ ನೋವಾಯಿತು. ಲೇಖಕರು ಹೇಳ್ತಾರೆ, ಒಬ್ಬ ಪ್ರೊಫೆಷ್ನಲ್ ಟ್ರೇಡರ್ಗೆ ತನ್ನ ಸೋಲಿಗೆ ಬೇರೆಯವರನ್ನು ಕಾರಣ ಮಾಡೋ ಅಭ್ಯಾಸ ಇರಲ್ಲ. ಅವರು ಗೆದ್ದರೆ ನನ್ನ ಅನಾಲಿಸಿಸ್ ಸರಿ ಇತ್ತು ಅಂತ ಒಪ್ಕೊತಾರೆ, ಸೋತರೆ ನನ್ನ ಎಂಟ್ರಿ ಅಥವಾ ಎಕ್ಸಿಟ್ ತಪ್ಪಾಗಿತ್ತು ಅಂತ ಒಪ್ಕೊತಾರೆ. ಯಾವಾಗ ನೀವು ನನ್ನ ಲಾಭ ಮತ್ತು ನನ್ನ ನಷ್ಟಕ್ಕೆ ನಾನೇ ಸಂಪೂರ್ಣ ಜವಾಬ್ದಾರಿ ಅಂತ ಮನಪೂರ್ವಕವಾಗಿ ಒಪ್ಕೊತೀರೋ ಆಗ ಮ್ಯಾಜಿಕ್ ಶುರುವಾಗುತ್ತೆ. ಯಾವಾಗ ನೀವು ಜವಾಬ್ದಾರಿ ತಗೋತೀರೋ ಆಗ ಮಾರ್ಕೆಟ್ ಮೇಲೆ ಕೋಪ ಬರೋದು ನಿಲ್ಲುತ್ತೆ. ಮಾರ್ಕೆಟ್ ಮೇಲೆ ಕೋಪ ಇಲ್ಲ ಅಂದಮೇಲೆ ಭಯ ಕೂಡ ಮಾಯವಾಗುತ್ತೆ. ಭಯ ಹೋದ್ಮೇಲೆ ನಿಮ್ಮ ಮೈಂಡ್ ಶಾಂತವಾಗುತ್ತೆ.
ಶಾಂತವಾದ ಮನಸ್ಸಿನಿಂದ ಚಾರ್ಟ್ ನೋಡಿದಾಗ ನಿಮಗೆ ಅಲ್ಲಿರುವ ಅವಕಾಶಗಳು ಸ್ಪಷ್ಟವಾಗಿ ಕಾಣಿಸೋದಕ್ಕೆ ಶುರುವಾಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನಿಂದಲೇ ಮಾರ್ಕೆಟ್ನ ಬೈಯೋದನ್ನು ನಿಲ್ಲಿಸಿ. ನನ್ನ ರಿಸಲ್ಟ್ಗೆ ನಾನೇ ಕಾರಣ ಅನ್ನೋದನ್ನು ಒಪ್ಕೊಳ್ಳಿ. ಇದೇ ನಿಮ್ಮನ್ನು ಸಾಮಾನ್ಯ ಟ್ರೇಡರ್ನಿಂದ ಸೂಪರ್ ಟ್ರೇಡರ್ ಆಗಿ ಬದಲಾಯಿಸುವ ಮೊದಲ ಹೆಜ್ಜೆ. ಹಾಗಾದರೆ ಜವಾಬ್ದಾರಿ ತಗೊಂಡ್ಮೇಲೆ ನಾವು ಕಲಿಯಬೇಕಾದ ಮುಂದಿನ ಪಾಠ ಯಾವುದು? ಅದುವೇ ಸ್ಥಿರತೆ ಅಥವಾ ಕನ್ಸಿಸ್ಟೆನ್ಸಿ. ಆಗಿ ಲಾಭ ಮಾಡೋದು ಹೇಗೆ ಅನ್ನೋದನ್ನು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 4: ಸ್ಥಿರತೆ ಒಂದು ಮನಸ್ಥಿತಿ. ಕನ್ಸಿಸ್ಟೆನ್ಸಿ ಎ ಸ್ಟೇಟ್ ಆಫ್ ಮೈಂಡ್. ನಾವು ಜವಾಬ್ದಾರಿ ತೆಗೆದುಕೊಳ್ಳೋದು ಕಲಿತೆವು. ಈಗ ಎಲ್ಲರಿಗೂ ಬೇಕಾಗಿರೋ ಅತ್ಯಂತ ಮುಖ್ಯವಾದ ವಿಷಯಕ್ಕೆ ಬರೋಣ. ಅದೇ ಕನ್ಸಿಸ್ಟೆನ್ಸಿ ಅಂದರೆ ಸ್ಥಿರತೆ. ಪ್ರತಿಯೊಬ್ಬ ಟ್ರೇಡರ್ ಕನಸು ಏನು? ದಿನ ಮಾರ್ಕೆಟ್ಗೆ ಬರೋದು, ಸ್ವಲ್ಪ ದುಡ್ಡು ಮಾಡೋದು, ಆರಾಮಾಗಿ ಇರೋದು, ಅಂದರೆ ಸ್ಥಿರವಾಗಿ ಲಾಭ ಮಾಡೋದು. ಆದರೆ ಈ ಸ್ಥಿರತೆ ಯಾಕೆ ಸಿಗಲ್ಲ? ಬಹಳಷ್ಟು ಜನ ಟ್ರೇಡರ್ ಅಂದ್ಕೊಳ್ತಾರೆ, ನಾನು ಮಾರ್ಕೆಟ್ ಬಗ್ಗೆ ಇನ್ನೂ ಜಾಸ್ತಿ ಕಲಿತ್ರೆ, ಇನ್ನೂ ಜಾಸ್ತಿ ನ್ಯೂಸ್ ನೋಡಿದ್ರೆ, ಅಥವಾ ಇನ್ನೊಂದು ಹೊಸ ಇಂಡಿಕೇಟರ್ ಹಾಕಿದರೆ ನಾನು ಕನ್ಸಿಸ್ಟೆಂಟಾಗಿ ಲಾಭ ಮಾಡ್ತೀನಿ ಅಂತ. ಆದರೆ ಮಾರ್ಕ್ ಡಗ್ಲಸ್ ಹೇಳ್ತಾರೆ, ಇದು ಟ್ರೇಡಿಂಗ್ ಪ್ರಪಂಚದ ಅತಿ ದೊಡ್ಡ ಸುಳ್ಳು. ಹೌದು, ನೀವು ಕೇಳಿದ್ದು ನಿಜ. ಮಾರ್ಕೆಟ್ ಬಗ್ಗೆ ಹೆಚ್ಚು ತಿಳಿದುಕೊಳ್ಳೋದ್ರಿಂದ ನೀವು ಕನ್ಸಿಸ್ಟೆಂಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸ್ಥಿರತೆ ಅನ್ನೋದು ಮಾರ್ಕೆಟ್ನಲ್ಲಿ ಇಲ್ಲ, ಅದು ನಿಮ್ಮ ಮನಸ್ಸಿನಲ್ಲಿ ಇರಬೇಕು. ಇದಕ್ಕೊಂದು ಉದಾಹರಣೆ ಕೊಡೋದಾದರೆ, ನೀವು ಗಾಲ್ಫ್ ಆಟ ಅಥವಾ ಕ್ರಿಕೆಟ್ ಆಟ ಆಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ನೀವು ಚೆನ್ನಾಗಿ ಆಡಬೇಕು ಅಂತಂದರೆ ಗ್ರೌಂಡ್ ಹೇಗಿದೆ, ಪಿಚ್ ಹೇಗಿದೆ ಅಂತ ತಿಳ್ಕೊಳ್ಬೇಕು, ನಿಜ. ಆದರೆ ಅಷ್ಟೇ ಸಾಕ? ಇಲ್ಲ. ಆ ಕ್ಷಣದಲ್ಲಿ ನಿಮ್ಮ ಮನಸ್ಸು ಶಾಂತವಾಗಿರಬೇಕು, ನಿಮ್ಮ ಫೋಕಸ್ ಚೆನ್ನಾಗಿರಬೇಕು. ಟ್ರೇಡಿಂಗ್ ಕೂಡ ಅಷ್ಟೇ. ನೀವು ಯಾವಾಗ ಈ ಟ್ರೇಡ್ ಗೆಲ್ಲಬೇಕು ಅಥವಾ ನಾನು ಸರಿ ಅಂತ ಪ್ರೂವ್ ಮಾಡಲೇಬೇಕು ಅಂತ ಹಠಕ್ಕೆ ಬೀಳ್ತಿರೋ, ಆಗ ನಿಮ್ಮ ಮನಸ್ಸಿನ ಸಮತೋಲನ ತಪ್ಪುತ್ತೆ. ಲಾಭ ಬಂದಾಗ ಅತಿಯಾಗಿ ಕುಣಿಯೋದು, ನಷ್ಟ ಆದಾಗ ಖಿನ್ನತೆಗೆ ಜಾರೋದು, ಈ ಎಮೋಷ್ನಲ್ ರೋಲರ್ ಕೋಸ್ಟರ್ನಲ್ಲಿ ಇದ್ದರೆ ನೀವು ಎಂದಿಗೂ ಸ್ಥಿರವಾಗಿ ದುಡ್ಡು ಮಾಡೋಕ್ಕೆ ಆಗಲ್ಲ. ಲೇಖಕರು ಹೇಳ್ತಾರೆ, ಕನ್ಸಿಸ್ಟೆನ್ಸಿ ಅನ್ನೋದು ಒಂದು ಸ್ಟೇಟ್ ಆಫ್ ಮೈಂಡ್, ಅಂದರೆ ಲಾಭ ಮತ್ತು ನಷ್ಟವನ್ನು ಸಮಾನವಾಗಿ ಸ್ವೀಕರಿಸುವ ಮನಸ್ಥಿತಿ. ನಿಮಗೆ ಆಶ್ಚರ್ಯ ಆಗಬಹುದು, ಬೆಸ್ಟ್ ಟ್ರೇಡರ್ ಗೆಲುವು ಸಾಧಿಸಿದಾಗ ಅತಿಯಾಗಿ ಸಂಭ್ರಮ ಪಡಲ್ಲ. ಯಾಕಂದರೆ ಅವರಿಗೆ ಗೊತ್ತು, ಈ ಗೆಲುವು ಅವರ ಬುದ್ಧಿವಂತಿಕೆಯಿಂದ ಬಂದಿದ್ದಲ್ಲ, ಅದು ಕೇವಲ ಒಂದು ಸಂಭವನೀಯತೆ ಅಷ್ಟೇ ಅಂತ. ಈ ರೀತಿ ಸೋತಾಗ ಅವರು ಕುಗ್ಗಿ ಹೋಗೋದಿಲ್ಲ, ಯಾಕಂದರೆ ಅದು ಆಟದ ಒಂದು ಭಾಗ ಅಂತ ಅವರಿಗೆ ಗೊತ್ತು. ಯಾವಾಗ ನೀವು ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನು ಬಿಟ್ಟು ಕೇವಲ ಪ್ರಾಸೆಸ್ ಮೇಲೆ ಗಮನ ಕೊಡ್ತೀರೋ, ಆಗ ತಾನಾಗಿಯೇ ಸ್ಥಿರತೆ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಸೊ ಫ್ರೆಂಡ್ಸ್, ನೀವು ಇವತ್ತಿನಿಂದ ಮಾರ್ಕೆಟ್ ಬಗ್ಗೆ ಕಲಿಯೋದರ ಜೊತೆಗೆ ನಿಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡೋದನ್ನು ಕಲಿಬೇಕು. ಆದರೆ ನಮಗೆ ಯಾಕೆ ಇಷ್ಟೊಂದು ಭಯ ಆಗುತ್ತೆ? ಮಾರ್ಕೆಟ್ ಚಾರ್ಟ್ ನೋಡಿದ ತಕ್ಷಣ ನಮಗೆ ಯಾಕೆ ಆತಂಕ ಶುರುವಾಗುತ್ತೆ? ಇದು ನಮ್ಮ ಕಣ್ಣಿನ ದೋಷನ ಅಥವಾ ಮನಸ್ಸಿನ ದೋಷನ? ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಮನುಷ್ಯನ ಗ್ರಹಿಕೆ ಅಥವಾ ಪರ್ಸೆಪ್ಷನ್ ಬಗ್ಗೆ ತಿಳಿಬೇಕು. ಅದನ್ನು ಲೇಖಕರು 5ನೇ ಅಧ್ಯಾಯದಲ್ಲಿ ಅದ್ಭುತವಾಗಿ ವಿವರಿಸಿದ್ದಾರೆ. ಅಧ್ಯಾಯ 5: ಗ್ರಹಿಕೆಯ ಡೈನಾಮಿಕ್ಸ್ ಆಫ್ ಪರ್ಸೆಪ್ಷನ್ಸ್. ನಾವು ಸ್ಥಿರತೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಒಂದು ಕುತೂಹಲಕಾರಿ ಪ್ರಶ್ನೆ ಕೇಳ್ತೇವೆ. ಒಂದೇ ಚಾರ್ಟನ್ನು ನೋಡಿ ಒಬ್ಬ ಟ್ರೇಡರ್ ಇದು ಬೈ ಮಾಡೋ ಸಮಯ ಅಂತಾರೆ, ಇನ್ನೊಬ್ಬ ಟ್ರೇಡರ್ ಇದು ಸೆಲ್ ಮಾಡೋ ಸಮಯ ಅಂತ ಅಂತಾರೆ. ಚಾರ್ಟ್ ಒಂದೇ ಆಗಿದ್ರೂ ಇಬ್ಬರ ನಿರ್ಧಾರ ಯಾಕೆ ಬೇರೆ ಬೇರೆ ಆಗಿರುತ್ತೆ? ಇದಕ್ಕೆ ಕಾರಣ ನಮ್ಮ ಗ್ರಹಿಕೆ ಅಥವಾ ಪರ್ಸೆಪ್ಷನ್. ಮಾರ್ಕ್ ಡಗ್ಲಸ್ ಈ ಅಧ್ಯಾಯದಲ್ಲಿ ನಮ್ಮ ಮೆದುಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ತುಂಬ ಅದ್ಭುತವಾಗಿ ವಿವರಿಸಿದ್ದಾರೆ. ನೋಡಿ, ಮಾರ್ಕೆಟ್ ಅನ್ನೋದು ಕೇವಲ ಮಾಹಿತಿ ಕೊಡುತ್ತೆ. ಬೆಲೆ ಏರುತ್ತೆ, ಇಳಿಯುತ್ತೆ, ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ಮಾರ್ಕೆಟ್ ಯಾವತ್ತೂ ನಿಮ್ಮ ಹತ್ರ ಬಂದು ನನ್ನನ್ನು ನೋಡಿ ಭಯಪಡು ಅಥವಾ ನನ್ನನ್ನು ನೋಡಿ ಖುಷಿಪಡು ಅಂತ ಹೇಳಲ್ಲ. ಮಾರ್ಕೆಟ್ ತಟಸ್ಥವಾಗಿದೆ. ಆದರೆ ಆ ಚಾರ್ಟ್ ನೋಡಿದಾಗ ನಮಗೆ ಭಯ ಅಥವಾ ಖುಷಿ ಆಗೋದು ಯಾಕೆ? ಅದು ನಮ್ಮ ಒಳಗಿನಿಂದ ಬರ್ತಿರೋ ಭಾವನೆ, ಫೀಲಿಂಗ್. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಲೇಖಕರು ಒಂದು ಕ್ಲಾಸಿಕ್ ಉದಾಹರಣೆಯನ್ನು ಕೊಡ್ತಾರೆ. ಒಂದು ಚಿಕ್ಕ ಮಗು ಇರುತ್ತೆ, ಅದಕ್ಕೆ ನಾಯಿ ಅಂದರೆ ಏನು ಅಂತ ಗೊತ್ತಿರಲ್ಲ. ಮೊದಲ ಬಾರಿಗೆ ನಾಯಿನ ನೋಡಿದಾಗ ಕುತೂಹಲದಿಂದ ಮುಟ್ಟೋಕೆ ಹೋಗುತ್ತೆ. ಆ ನಾಯಿ ಆ ಮಗುವನ್ನು ಕಚ್ಚಿಬಿಡುತ್ತೆ ಅಂತ ಅಂದ್ಕೊಳ್ಳಿ. ಮಗುವಿಗೆ ನೋವಾಗುತ್ತೆ, ಭಯ ಆಗುತ್ತೆ.
ಈಗ ಆ ಮಗುವಿನ ಮನಸ್ಸಿನಲ್ಲಿ ನಾಯಿ ಈಕ್ವಲ್ಸ್ ನೋವು ಅಂತ ರಿಜಿಸ್ಟರ್ ಆಗೋಗುತ್ತೆ. ಮುಂದಿನ ಸಲ ಆ ಮಗು ಬೇರೆ ಯಾವುದೇ ನಾಯಿಯನ್ನು ನೋಡಿದ್ರೂ ಅದು ಎಷ್ಟೇ ಸಾಧು ಪ್ರಾಣಿ ಆಗಿದ್ರೂ ಮಗುವಿಗೆ ಭಯ ಆಗೇ ಆಗುತ್ತೆ. ನಾಯಿ ಬದಲಾಗಿರಬಹುದು, ಆದರೆ ಮಗುವಿನ ಗ್ರಹಿಕೆ ಬದಲಾಗಿಲ್ಲ. ಟ್ರೇಡಿಂಗ್ನಲ್ಲೂ ಇದೇ ಆಗ್ತಿದೆ ಫ್ರೆಂಡ್ಸ್. ನೀವು ಯಾವುದೋ ಒಂದು ಸ್ಟ್ರಾಟಜಿ ಬಳಸಿ ಟ್ರೇಡ್ ಮಾಡಿರ್ತೀರಾ, ದೊಡ್ಡ ಲಾಸ್ ಆಗಿರುತ್ತೆ. ಆ ನೋವು ನಿಮ್ಮ ಮನಸ್ಸಲ್ಲಿ ಆಳವಾಗಿ ಕೂತಿರುತ್ತೆ. ಮುಂದಿನ ಸಲ ಮಾರ್ಕೆಟ್ ನಿಮಗೆ ಅದೇ ತರಹದ ಒಂದು ಸೂಪರ್ ಅವಕಾಶವನ್ನು ನಿಮ್ಮ ಕಣ್ಮುಂದೆ ತಂದಿಡುತ್ತೆ. ಆದರೆ ನಿಮ್ಮ ಮನಸ್ಸು ಹಳೆಯ ನೋವನ್ನು ನೆನಪಿಸ್ಕೊಂಡು ಬೇಡ ಲಾಸ್ ಆಗುತ್ತೆ ಅಂತ ವಾರ್ನಿಂಗ್ ಕೊಡುತ್ತೆ. ಅಸಲಿಗೆ ಮಾರ್ಕೆಟ್ ನಿಮಗೆ ದುಡ್ಡು ಕೊಡೋಕ್ಕೆ ರೆಡಿ ಇರುತ್ತೆ, ಆದರೆ ನಿಮ್ಮ ಹಳೆಯ ಕಹಿ ನೆನಪುಗಳು ಆ ಅವಕಾಶವನ್ನು ನೋಡೋಕ್ಕೆ ಬಿಡೋದಿಲ್ಲ. ಸೊ ಈ ಅಧ್ಯಾಯದ ಮುಖ್ಯ ಸಾರಾಂಶ ಇಷ್ಟೇ. ನಾವು ಮಾರ್ಕೆಟನ್ನು ಅದು ಇದ್ದ ಹಾಗೆ ನೋಡಲ್ಲ, ನಾವು ಇದ್ದ ಹಾಗೆ ನೋಡ್ತೀವಿ. ನಮ್ಮ ಹಳೆಯ ಲಾಭ ನಷ್ಟಗಳ ಅನುಭವಗಳ ಕನ್ನಡಕ ಹಾಕಿಕೊಂಡು ಮಾರ್ಕೆಟ್ ನೋಡಿದರೆ ಸತ್ಯ ಕಾಣಿಸಲ್ಲ. ಒಬ್ಬ ಯಶಸ್ವಿ ಟ್ರೇಡರ್ ಏನು ಮಾಡ್ತಾರೆ ಗೊತ್ತಾ? ಅವರು ಪ್ರತಿಯೊಂದು ಟ್ರೇಡನ್ನು ಫ್ರೆಶ್ ಆಗಿ ನೋಡ್ತಾರೆ. ಹಳೆಯ ಟ್ರೇಡ್ನಲ್ಲಿ ಏನಾಯಿತು ಅನ್ನೋದನ್ನು ಹೊಸ ಟ್ರೇಡ್ ಮೇಲೆ ಹಾಕಲ್ಲ. ಆವಾಗ ಕಚ್ಚಿದ ನಾಯಿ ಬೇರೆ, ಈಗ ಬಂದಿರೋ ನಾಯಿ ಬೇರೆ ಅಂತ ಅವರಿಗೆ ಗೊತ್ತಿರುತ್ತೆ. ಹಾಗಾದರೆ ಈ ರೀತಿ ಮಾರ್ಕೆಟನ್ನು ಕ್ಲಿಯರಾಗಿ ನೋಡೋಕ್ಕೆ ನಾವು ಮಾರ್ಕೆಟ್ ಬಗ್ಗೆ ಏನನ್ನು ಅರ್ಥ ಮಾಡ್ಕೊಳ್ಬೇಕು? ಮಾರ್ಕೆಟ್ನ ದೃಷ್ಟಿಕೋನ ಹೇಗಿರುತ್ತೆ? ಇದನ್ನು ನಾವು 6ನೇ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 6, ದ ಮಾರ್ಕೆಟ್ ಪರ್ಸ್ಪೆಕ್ಟಿವ್. ನಮ್ಮ ಗ್ರಹಿಕೆ ಅಥವಾ ಪರ್ಸೆಪ್ಷನ್ ಹೇಗಿರುತ್ತೆ ಅಂತ ನೋಡಿದ್ವಿ. ಈಗ ಮಾರ್ಕೆಟ್ನ ಅಸಲಿ ರೂಪವನ್ನು ನೋಡೋಣ. ಈ ಅಧ್ಯಾಯದಲ್ಲಿ ಮಾರ್ಕ್ ಡಗ್ಲಸ್ ಒಂದು ವಿಚಿತ್ರವಾದ ಆದರೆ ಸತ್ಯವಾದ ವಿಚಾರವನ್ನು ಹೇಳ್ತಾರೆ. ಅದೇನಪ್ಪ ಅಂತಂದರೆ, ಲಾಭ ಮಾಡೋಕ್ಕೆ ಮುಂದೆ ಏನಾಗುತ್ತೆ ಅಂತ ನಿಮಗೆ ತಿಳಿಯೋ ಅವಶ್ಯಕತೆಯೇ ಇಲ್ಲ. ಕೇಳೋಕ್ಕೆ ಶಾಕ್ ಆಗ್ತಿದೆಯಾ? ಹೌದು. ನಾವೆಲ್ಲ ಅಂದ್ಕೊಂಡಿರೋದು ಏನು? ಮಾರ್ಕೆಟ್ ನಾಳೆ ಮೇಲೆ ಹೋಗುತ್ತಾ ಅಥವಾ ಕೆಳಗೆ ಹೋಗುತ್ತಾ ಅಂತ ಕರೆಕ್ಟಾಗಿ ಗೆಸ್ ಮಾಡಿದ್ರೆ ಮಾತ್ರ ದುಡ್ಡು ಬರುತ್ತೆ ಅಂತ. ಆದರೆ ಲೇಖಕರು ಹೇಳ್ತಾರೆ ಅದು ಸುಳ್ಳು. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸನ್ನಿವೇಶವನ್ನು ಊಹಿಸ್ಕೊಳ್ಳಿ. ಈ ಒಂದು ಪರ್ಫೆಕ್ಟಾದ ಚಾರ್ಟ್ ಪ್ಯಾಟರ್ನ್ ನೋಡ್ತಾ ಇದ್ದೀರಾ. ಸಪೋರ್ಟ್ ಇದೆ, ಬ್ರೇಕ್ಔಟ್ ಆಗಿದೆ, ಎಲ್ಲ ಇಂಡಿಕೇಟರ್ಸು ಬಾಯ್ ಸಿಗ್ನಲ್ ಕೊಡ್ತಾ ಇದೆ. ನೀವು ಫುಲ್ ಕಾನ್ಫಿಡೆನ್ಸಿಂದ ಟ್ರೇಡ್ ತೊಗೊತೀರಾ. ಆದರೆ ಮರುಕ್ಷಣವೇ ಮಾರ್ಕೆಟ್ ಧಡಾರನೆ ಕೆಳಗೆ ಬೀಳುತ್ತೆ. ನಿಮಗೆ ಶಾಕ್ ಆಗುತ್ತೆ. ಎಲ್ಲ ಸರಿ ಇತ್ತಲ್ಲ, ಯಾಕೆ ಹೀಗಾಯಿತು ಅಂತ ತಲೆ ಕೆಡಿಸ್ಕೊಳ್ತೀರಾ. ಇದಕ್ಕೆ ಉತ್ತರ ತುಂಬ ಸಿಂಪಲ್. ಮಾರ್ಕೆಟ್ ಅನ್ನೋದು ಕಂಪ್ಯೂಟರ್ ಪ್ರೋಗ್ರಾಮ್ ಅಲ್ಲ, ಅದು ಮನುಷ್ಯರ ಗುಂಪು. ಆ ಕ್ಷಣದಲ್ಲಿ ಜಗತ್ತಿನ ಯಾವುದೋ ಮೂಲೆಯಲ್ಲಿದ್ದ ಒಬ್ಬ ದೊಡ್ಡ ಟ್ರೇಡರ್ ಅಥವಾ ಇನ್ಸ್ಟಿಟ್ಯೂಷನ್ ನಿಮ್ಮ ವಿರುದ್ಧವಾಗಿ ದೊಡ್ಡ ಪ್ರಮಾಣದಲ್ಲಿ ಸೆಲ್ ಮಾಡಲು ನಿರ್ಧರಿಸಿದರೆ ಸಾಕು, ನಿಮ್ಮ ಟ್ರೇಡ್ ಫೇಲ್ ಆಗುತ್ತೆ. ಆ ಒಬ್ಬ ವ್ಯಕ್ತಿ ಆ ಕ್ಷಣದಲ್ಲಿ ಏನು ಯೋಚನೆ ಮಾಡ್ತಿದ್ದಾನೆ ಅಂತ ನಿಮಗೆ ತಿಳಿಯೋಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಹಾಗಾಗಿ ಮಾರ್ಕೆಟ್ನಲ್ಲಿ ಏನು ಬೇಕಾದರೂ ಆಗಬಹುದು. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅನ್ನೋದು ಸತ್ಯ. ಇಲ್ಲಿ ಸಾಮಾನ್ಯ ಟ್ರೇಡರ್ ಮಾಡೋ ತಪ್ಪೇನಪ್ಪ ಅಂತಂದರೆ, ಅವರು ಈ ಅನಿಶ್ಚಿತತೆಯನ್ನು ಒಪ್ಕೊಳ್ಳಲ್ಲ. ಅವರು ಮಾರ್ಕೆಟ್ ಹೀಗೆ ಹೋಗಬೇಕು ಅಂತ ಹಠ ಹಿಡಿದಿರ್ತಾರೆ. ಯಾವಾಗ ಮಾರ್ಕೆಟ್ ಉಲ್ಟಾ ಹೋಗುತ್ತೋ ಭಯ ಪಡ್ತಾರೆ. ಆದರೆ ಒಬ್ಬ ಪ್ರೊಫೆಷ್ನಲ್ ಟ್ರೇಡರ್ಗೆ ಗೊತ್ತು, ಪ್ರಪಂಚದ ಯಾವ ಟೆಕ್ನಾಲಜಿಯು ಮುಂದಿನ ಕ್ಷಣ ಏನಾಗುತ್ತೆ ಅಂತ 100% ಹೇಳೋಕ್ಕೆ ಆಗಲ್ಲ ಅಂತ. ಅದಕ್ಕೆ ಅವರು ಭವಿಷ್ಯ ಹೇಳುವ ಜ್ಯೋತಿಷ್ಯ ಆಗೋಕ್ಕೆ ಹೋಗಲ್ಲ. ಬದಲಿಗೆ ಅವರೊಂದು ಸತ್ಯವನ್ನು ಒಪ್ಕೋತಾರೆ. ನನಗೆ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಆದರೂ ನಾನು ದುಡ್ಡು ಮಾಡಬಲ್ಲೆ. ಅದು ಹೇಗೆ ಸಾಧ್ಯ? ಗೊತ್ತಿಲ್ಲದೆ ಇದ್ದರೂ ದುಡ್ಡು ಮಾಡೋದು ಹೇಗೆ? ಅದಕ್ಕೆ ಉತ್ತರ ಇಲ್ಲಿದೆ. ಕ್ಯಾಸಿನೋಗಳು ಅಥವಾ ಜೂಜುಕೋರರ ಅಡ್ಡಿಗಳು ಹೇಗೆ ಕೋಟಿ ದುಡ್ಡು ಮಾಡ್ತಾರೆ ಅಂತ ನೀವು ಗಮನಿಸಿದ್ದೀರಾ? ಪ್ರತಿಯೊಂದು ಆಟದಲ್ಲೂ ಯಾರು ಗೆಲ್ತಾರೆ ಅಂತ ಕ್ಯಾಸಿನೋದವರಿಗೆ ಗೊತ್ತಿರಲ್ಲ. ಆದರೂ ದಿನದ ಕೊನೆಯಲ್ಲಿ ಅವರು ಲಾಭದಲ್ಲೇ ಇರ್ತಾರೆ. ಇದೇ ಸೀಕ್ರೆಟನ್ನು ಟ್ರೇಡಿಂಗ್ನಲ್ಲೂ ಬಳಸಬಹುದು. ಅದನ್ನೇ ಸಂಭವನೀಯತೆ ಅಥವಾ ಥಿಂಕಿಂಗ್ ಇನ್ ಪ್ರಾಬಬಿಲಿಟೀಸ್ ಅಂತ ಕರೀತಾರೆ. ಇದನ್ನು ಲೇಖಕರು 7ನೇ ಅಧ್ಯಾಯದಲ್ಲಿ ವಿವರಿಸಿದ್ದಾರೆ. ಅಧ್ಯಾಯ 7, ಟ್ರೇಡರ್ನ ಎಡ್ಜ್, ಸಂಭವನೀಯತೆಯಲ್ಲಿ ಯೋಚಿಸುವುದು. ದ ಟ್ರೇಡರ್ ಎಡ್ಜ್, ಥಿಂಕಿಂಗ್ ಇನ್ ಪ್ರಾಬಬಿಲಿಟೀಸ್. ನಾವು ಹೋದ ಅಧ್ಯಾಯದಲ್ಲಿ ಕ್ಯಾಸಿನೋಗಳ ಬಗ್ಗೆ ಮಾತಾಡಿದ್ವಿ. ಕ್ಯಾಸಿನೋದವರಿಗೆ ಪ್ರತಿಯೊಂದು ಆಟದಲ್ಲೂ ಯಾರು ಗೆಲ್ತಾರೆ ಅಂತ ಗೊತ್ತಿರಲ್ಲ, ಆದರೂ ಅವರು ಕೋಟಿಗಟ್ಟಲೆ ಲಾಭ ಮಾಡ್ತಾರೆ. ಅದು ಹೇಗೆ? ಇದಕ್ಕೆ ಉತ್ತರ ಲಾ ಆಫ್ ಲಾರ್ಜ್ ನಂಬರ್ಸ್ ಅಥವಾ ದೊಡ್ಡ ಸಂಖ್ಯೆಯ ನಿಯಮ. ಸರಳವಾಗಿ ಹೇಳಬೇಕು ಅಂತಂದರೆ, ಕ್ಯಾಸಿನೋದವರಿಗೆ ಗೊತ್ತು, 1 ಅಥವಾ 2 ಆಟದಲ್ಲಿ ಅವರು ಸೋಲಬಹುದು, ಆದರೆ ಸಾವಿರಾರು ಆಟಗಳನ್ನು ಆಡಿದಾಗ ಗಣಿತದ ಪ್ರಕಾರ ಅವರೇ ಗೆಲ್ಲೋದು. ಇದನ್ನೇ ಎಡ್ಜ್ ಅಂತ ಕರೆಯೋದು.
ಎಡ್ಜ್ ಅಂತಂದರೆ ಒಂದು ಘಟನೆಗಿಂತ ಇನ್ನೊಂದು ಘಟನೆ ನಡೆಯುವ ಸಂಭವನೀಯತೆ ಸ್ವಲ್ಪ ಜಾಸ್ತಿ ಇದೆ ಅಂತ ಅರ್ಥ. ಈಗ ಇದನ್ನು ಟ್ರೇಡಿಂಗ್ಗೆ ಅನ್ವಯಿಸೋಣ. ನಿಮ್ಮ ಟ್ರೇಡಿಂಗ್ ಸ್ಟ್ರಾಟಜಿ ಅಥವಾ ಸೆಟಪ್ ಕೂಡ ಆ ಕ್ಯಾಸಿನೋ ಥರನೇ ಇರುತ್ತೆ. ನಿಮ್ಮ ಸ್ಟ್ರಾಟಜಿ ಏನು ಹೇಳುತ್ತೆ? ಇದೇ ಥರದ ಪ್ಯಾಟರ್ನ್ ಹಿಂದೆ ಬಂದಾಗ 10ರಲ್ಲಿ 7 ಸಲ ಮಾರ್ಕೆಟ್ ಮೇಲೆ ಹೋಗಿದೆ, 3 ಸಲ ಕೆಳಗೆ ಹೋಗಿದೆ ಅಂತ ಹೇಳುತ್ತೆ ಅಷ್ಟೇ. ಆದರೆ ಸಮಸ್ಯೆ ಎಲ್ಲಿ ಬರುತ್ತೆ ಗೊತ್ತಾ? ನಾವು ಟ್ರೇಡ್ ತಗೊಂಡಾಗ ಆ ನಿರ್ದಿಷ್ಟ ಟ್ರೇಡ್ ಗೆಲ್ಲಲೇಬೇಕು ಅಂತ ಹಠ ಮಾಡ್ತೀವಿ. ಮಾರ್ಕ್ ಡಗ್ಲಸ್ ಹೇಳ್ತಾರೆ, ಟ್ರೇಡಿಂಗ್ನಲ್ಲಿ ಮೈಕ್ರೋ ಲೆವೆಲ್ ಮತ್ತು ಮ್ಯಾಕ್ರೋ ಲೆವೆಲ್ 2 ವಿಧ ಇರುತ್ತೆ. ಮೈಕ್ರೋ ಲೆವೆಲ್ ಸೂಕ್ಷ್ಮ ಮಟ್ಟ, ಇದು ಪ್ರತ್ಯೇಕವಾದ ಒಂದೇ ಒಂದು ಟ್ರೇಡ್. ಈ ಒಂದು ಟ್ರೇಡ್ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ, ಇದು ಅನಿಶ್ಚಿತ. ಮ್ಯಾಕ್ರೋ ಲೆವೆಲ್ ದೊಡ್ಡ ಮಟ್ಟ, ಇದು ಒಂದು ಸರಣಿ ಟ್ರೇಡ್ಗಳು, ಸೀರೀಸ್ ಆಫ್ ಟ್ರೇಡ್ಸ್. ಅಂದರೆ ಮುಂದಿನ 20 ಟ್ರೇಡ್ಗಳಲ್ಲಿ ಏನಾಗುತ್ತೆ ಅನ್ನೋದು ನಿಶ್ಚಿತ. ಕ್ಯಾಸಿನೋದವರು ಅಥವಾ ಪ್ರೊಫೆಷ್ನಲ್ ಟ್ರೇಡರ್ಸ್ ಯಾವತ್ತೂ ಆ ಒಂದು ಟ್ರೇಡ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅವರು ಫೋಕಸ್ ಮಾಡೋದು ಆ 20 ಟ್ರೇಡ್ಗಳ ಸೀರೀಸ್ ಮೇಲೆ. ನನ್ನ ಸ್ಟ್ರಾಟಜಿ ಪ್ರಕಾರ ನಾನು 20 ಟ್ರೇಡ್ ಮಾಡಿದ್ರೆ ಅದರಲ್ಲಿ 12 ಗೆಲ್ಲಬಹುದು, 8 ಸೋಲಬಹುದು. ಆದರೆ ಕೊನೆಗೆ ನಾನು ಲಾಭದಲ್ಲೇ ಇರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅವರಿಗೆ ಇರುತ್ತೆ. ಯಾವಾಗ ನೀವು ಈ ರೀತಿ ಸಂಭವನೀಯತೆ ಅಥವಾ ಪ್ರಾಬಬಿಲಿಟಿಲಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀರೋ ಆಗ ಒಂದು ಮ್ಯಾಜಿಕ್ ಆಗುತ್ತೆ. ಒಂದು ಟ್ರೇಡ್ ಲಾಸ್ ಆದಾಗ ನಿಮಗೆ ಬೇಜಾರು ಆಗಲ್ಲ. ಯಾಕಂದರೆ ಆ 20 ಟ್ರೇಡ್ಗಳಲ್ಲಿ ಸೋಲುವ 8 ಟ್ರೇಡ್ಗಳಲ್ಲಿ ಇದು ಒಂದು ಅಷ್ಟೇ ಅಂತ ನೀವು ಸುಮ್ಮನಾಗ್ತೀರಾ. ನಿಮ್ಮ ಮೈಂಡ್ ಶಾಂತವಾಗಿರುತ್ತೆ, ಮುಂದಿನ ಟ್ರೇಡ್ಗೆ ರೆಡಿ ಆಗ್ತೀರಾ. ಆದರೆ ಈ ರೀತಿ ಯೋಚನೆ ಮಾಡೋದು ಅಷ್ಟು ಸುಲಭನಾ? ಖಂಡಿತ ಇಲ್ಲ. ಯಾಕಂದರೆ ನಮ್ಮ ನಂಬಿಕೆಗಳು ನಮಗೆ ಅಡ್ಡ ಬರ್ತವೆ. ನಮ್ಮ ಬಾಲ್ಯದಿಂದ ಬೆಳಕಿಸಿಕೊಂಡ ನಂಬಿಕೆಗಳೇ ನಮ್ಮ ಶತ್ರುಗಳಾಗುತ್ತೆ. ಅದು ಹೇಗೆ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 8, ನಿಮ್ಮ ನಂಬಿಕೆಗಳೊಂದಿಗೆ ಕೆಲಸ ಮಾಡೋದು, ವರ್ಕಿಂಗ್ ವಿತ್ ಯುವರ್ ಬಿಲೀವ್ಸ್. ಕಳೆದ ಅಧ್ಯಾಯದಲ್ಲಿ ನಾವು ಪ್ರಾಬಬಿಲಿಟಿಯಲ್ಲಿ ಅಥವಾ ಸಂಭವನೀಯತೆ ಬಗ್ಗೆ ತಿಳ್ಕೊಂಡ್ವಿ. ಕೇಳೋದಕ್ಕೆ ಇದು ತುಂಬ ಸಿಂಪಲ್ ಅನಿಸುತ್ತೆ, ಹೌದಲ್ವಾ? 20 ಟ್ರೇಡ್ಗಳಲ್ಲಿ 8 ಸೋದರೂ ಪರವಾಗಿಲ್ಲ, ನಾನು ಒಟ್ಟಾರೆ ಗೆಲ್ತೀನಿ ಅಂತ ಬಾಯಲ್ಲಿ ಹೇಳೋದು ಸುಲಭ. ಆದರೆ ಮಾರ್ಕೆಟ್ ಮುಂದೆ ಕೂತು ರಿಯಲ್ಲಾಗಿ ದುಡ್ಡು ಕಳ್ಕೊಳ್ತಾ ಇರಬೇಕಾದ್ರೆ ನಮ್ಮ ಮನಸ್ಸು ಈ ಲಾಜಿಕನ್ನು ಒಪ್ಕೊಳ್ಳಲ್ಲ. ಎದೆ ದಗ್ ಅನ್ನತ್ತೆ. ಯಾಕೆ? ಇದಕ್ಕೆ ಕಾರಣ ನಮ್ಮ ಆಳದಲ್ಲಿ ಬೇರೂರಿರುವ ನಂಬಿಕೆಗಳು, ಬಿಲೀವ್ಸ್. ಮಾರ್ಕ್ ಡಗ್ಲಸ್ ಹೇಳ್ತಾರೆ, ನಮ್ಮ ನಂಬಿಕೆಗಳು ಒಂದು ಫಿಲ್ಟರ್ ಥರ ಕೆಲಸ ಮಾಡ್ತವೆ. ನಾವು ಚಿಕ್ಕವರಿಂದ ಬೆಳೆದು ಬಂದ ರೀತಿ ನಮಗೆ ಏನು ಕಲಿಸಿದೆ ಅಂತಂದರೆ, ತಪ್ಪು ಮಾಡೋದು ಕೆಟ್ಟದ್ದು, ದುಡ್ಡು ಕಳ್ಕೊಳ್ಳೋದು ಸೋಲಿನ ಸಂಕೇತ, ನಾವು ಯಾವಾಗಲೂ ಕರೆಕ್ಟಾಗಿ ಇರಬೇಕು ಅಂತ. ಈಗ ಅದೇ ನಂಬಿಕೆಗಳನ್ನು ಇಟ್ಟುಕೊಂಡು ನಾವು ಮಾರ್ಕೆಟ್ಗೆ ಬರ್ತೀವಿ. ಮಾರ್ಕೆಟ್ನಲ್ಲಿ ನಷ್ಟ ಅನ್ನೋದು ಸರ್ವೇ ಸಾಮಾನ್ಯ. ಆದರೆ ಯಾವಾಗ ನಮಗೆ ನಷ್ಟ ಆಗುತ್ತೋ ನಮ್ಮ ಹಳೆಯ ನಂಬಿಕೆ ಎಚ್ಚರ ಆಗುತ್ತೆ. ಅದು ನಮಗೆ, ನೋಡು ನಿನಗೆ ಲಾಸ್ ಆಯಿತು, ನೀನು ಫೇಲ್ ಆದೆ, ನಿನಗೆ ಬುದ್ಧಿ ಇಲ್ಲ ಅಂತ ನಮ್ಮನ್ನೇ ಚುಚ್ಚಿ ಮಾತಾಡೋಕ್ಕೆ ಶುರು ಮಾಡುತ್ತೆ. ಅದಕ್ಕೆ ನಮಗೆ ಮಾನಸಿಕವಾಗಿ ನೋವಾಗೋದು. ಆದರೆ ಲೇಖಕರು ಇಲ್ಲಿ ಒಂದು ಸೂಪರ್ ಟೆಕ್ನಿಕ್ ಹೇಳಿದ್ದಾರೆ. ನಾವು ಟ್ರೇಡಿಂಗ್ನಲ್ಲಿ ಗೆಲ್ಲಬೇಕು ಅಂತಂದರೆ ನಾವು ನಷ್ಟ ಅನ್ನೋದಕ್ಕೆ ಕೊಟ್ಟಿರುವ ಅರ್ಥವನ್ನೇ ಬದಲಾಯಿಸಬೇಕು. ಒಂದು ಉದಾಹರಣೆ ನೋಡಿ. ಒಬ್ಬ ಬಟ್ಟೆ ಅಂಗಡಿ ಇಟ್ಟಿರುವ ವ್ಯಕ್ತಿ ಇರ್ತಾನೆ. ಅವನು ಅಂಗಡಿ ಓಪನ್ ಮಾಡೋಕ್ಕೆ ಕರೆಂಟ್ ಬಿಲ್ ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು, ಕೆಲಸದವರಿಗೆ ಸಂಬಳ ಕೊಡಬೇಕು. ಇದನ್ನೆಲ್ಲ ಅವನು ನಷ್ಟ ಅಂದ್ಕೊತಾನ? ಇಲ್ಲ, ಅವನು ಇದನ್ನು ಬಿಸ್ನೆಸ್ ಕಾಸ್ಟ್ ಅಥವಾ ವ್ಯಾಪಾರ ನಡೆಸಲು ಬೇಕಾದ ಖರ್ಚು ಅಂತ ಅಂದ್ಕೊತಾನೆ. ಅವನು ಕರೆಂಟ್ ಬಿಲ್ ಕಟ್ಟುವಾಗ ಅಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ. ಟ್ರೇಡಿಂಗ್ ಕೂಡ ಒಂದು ಬಿಸ್ನೆಸ್. ಇಲ್ಲಿ ಆಗುವ ಸ್ಟಾಪ್ ಲಾಸ್ ಅಥವಾ ನಷ್ಟಗಳು ಕೂಡ ಅಷ್ಟೇ. ಅವು ನಿಮ್ಮ ಫೇಲ್ಯೂರ್ ಅಲ್ಲ, ಅವು ನಿಮ್ಮ ಬಿಸ್ನೆಸ್ ನಡೆಸಲು ನೀವು ಕಟ್ತಾ ಇರೋ ಕರೆಂಟ್ ಬಿಲ್ ಇದ್ದಾಗೆ. ಯಾವಾಗ ನೀವು ನಷ್ಟ ಅನ್ನೋದನ್ನು ವ್ಯಾಪಾರದ ಖರ್ಚು ಅಂತ ನೋಡೋಕ್ಕೆ ಶುರು ಮಾಡ್ತೀರೋ ಆಗ ನಿಮ್ಮ ಭಯ ಮಾಯವಾಗುತ್ತೆ. ನೀವು ತಪ್ಪು ಮಾಡಿದ್ರಿ ಅಂತ ಅಲ್ಲ, ಮಾರ್ಕೆಟ್ ಆ ಕ್ಷಣಕ್ಕೆ ದುಡ್ಡು ಕೊಡಲಿಲ್ಲ ಅಷ್ಟೇ. ಸೊ ಫ್ರೆಂಡ್ಸ್, ಈ ಅಧ್ಯಾಯದ ಸಾರಾಂಶ ಇಷ್ಟೇ. ನಿಮ್ಮ ಹಳೆಯ ನಂಬಿಕೆಗಳು ಟ್ರೇಡಿಂಗ್ಗೆ ಕೆಲಸಕ್ಕೆ ಬರಲ್ಲ. ಅವುಗಳನ್ನು ಡಿಲೀಟ್ ಮಾಡಿ ಹೊಸ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೋಬೇಕು. ಅದೇ ಟ್ರೇಡರ್ ಮೈಂಡ್ಸೆಟ್. ಹಾಗಾದರೆ ಆ ಟ್ರೇಡರ್ ಮೈಂಡ್ಸೆಟ್ ಹೇಗಿರುತ್ತೆ, ಒಬ್ಬ ರಿಯಲ್ ಟ್ರೇಡರ್ನ ಸ್ವಭಾವ ಹೇಗಿರುತ್ತೆ ಅನ್ನೋದನ್ನು 9ನೇ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 9, ನಂಬಿಕೆಗಳ ಸ್ವರೂಪ, ದ ನೇಚರ್ ಆಫ್ ಬಿಲೀವ್ಸ್. ಇಂದಿನ ಅಧ್ಯಾಯದಲ್ಲಿ ನಾವು ನಷ್ಟವನ್ನು ಬಿಸ್ನೆಸ್ ಖರ್ಚು ಅನ್ಕೋಬೇಕು ಅಂತ ಹೇಳಿದ್ವಿ. ಇದು ಕೇಳೋಕ್ಕೆ ಚೆನ್ನಾಗಿದೆ, ಆದರೆ ಪ್ರಾಕ್ಟಿಕಲ್ ಆಗಿ ಅಳವಡಿಸ್ಕೊಳ್ಳೋದು ಕಷ್ಟ ಅಲ್ವಾ? ಯಾಕೆ ಅಂತಂದರೆ ನಮ್ಮ ನಂಬಿಕೆಗಳು ಅಷ್ಟು ಸುಲಭವಾಗಿ ನಮ್ಮನ್ನು ಬಿಡಲ್ಲ. ಈ 9ನೇ ಅಧ್ಯಾಯದಲ್ಲಿ ಮಾರ್ಕ್ ಡಗ್ಲಸ್ ಅವರು ಅಸಲಿಗೆ ಈ ನಂಬಿಕೆಗಳು, ಬಿಲೀವ್ಸ್ ಅಂದರೆ ಏನು, ಅವು ಹೇಗೆ ಕೆಲಸ ಮಾಡ್ತವೆ ಅನ್ನೋದನ್ನು ಸೈಂಟಿಫಿಕ್ಕಾಗಿ ವಿವರಿಸಿದ್ದಾರೆ.
ಲೇಖಕರು ಹೇಳ್ತಾರೆ, ನಮ್ಮ ನಂಬಿಕೆಗಳು ನಮ್ಮ ಶರೀರದ ಅವಯವಗಳ ಥರ. ನಮಗೆ ಕೈ, ಕಾಲು, ಕಣ್ಣು ಹೇಗಿದೆಯೋ ಹಾಗೆಯೇ ಈ ನಂಬಿಕೆಗಳು ಕೂಡ ನಮ್ಮ ಅಸ್ತಿತ್ವದ ಒಂದು ಭಾಗ. ಅವುಗಳಿಗೆ ಜೀವ ಇದೆ, ಶಕ್ತಿ ಇದೆ. ಇಲ್ಲೊಂದು ಆಘಾತಕಾರಿ ಸತ್ಯ ಇದೆ. ನಾವು ನಮ್ಮ ಹಳೆಯ ನಂಬಿಕೆಗಳನ್ನು ನಾಶ ಮಾಡಲು ಅಥವಾ ಡಿಲೀಟ್ ಮಾಡಲು ಸಾಧ್ಯವಿಲ್ಲ. ಹೌದು, ನೀವು ಟ್ರೇಡಿಂಗ್ ಬಗ್ಗೆ ಇದುವರೆಗೂ ಇಟ್ಕೊಂಡಿರೋ ತಪ್ಪು ಕಲ್ಪನೆಗಳನ್ನು ಅಥವಾ ಭಯವನ್ನು ಮೆದುಳಿನಿಂದ ಕಿತ್ತು ಹಾಕೋಕ್ಕೆ ಆಗಲ್ಲ. ಹಾಗಾದರೆ ದಾರಿ ಏನು? ದಾರಿ ಒಂದೇ, ಆ ನಂಬಿಕೆಗಳ ಶಕ್ತಿಯನ್ನು ತೆಗಿಬೇಕು. ಡಿ-ಎನರ್ಜೈಸ್. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ಒಬ್ಬ ಸಿಗರೇಟ್ ಸೇದುವ ವ್ಯಕ್ತಿ ಇರ್ತಾನೆ. ಅವನಿಗೆ ಸಿಗರೇಟ್ ಸೇದೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಗೊತ್ತು, ಆದರೂ ಬಿಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಅವನ ಮನಸ್ಸಿನಲ್ಲಿ ಸಿಗರೇಟ್ ಸೇದಿದ್ರೆ ರಿಲ್ಯಾಕ್ಸ್ ಆಗುತ್ತೆ ಅನ್ನೋ ನಂಬಿಕೆಗೆ ಹೆಚ್ಚು ಶಕ್ತಿ ಇದೆ. ಅದೇ ವ್ಯಕ್ತಿ ಯಾವಾಗ ತನ್ನ ಆರೋಗ್ಯದ ಬಗ್ಗೆ ಅಥವಾ ಕುಟುಂಬದ ಬಗ್ಗೆ ಜಾಸ್ತಿ ಯೋಚನೆ ಮಾಡಿ ನಾನು ಬದುಕಿರಬೇಕು ಅನ್ನೋ ಹೊಸ ನಂಬಿಕೆಗೆ ಜಾಸ್ತಿ ಶಕ್ತಿ ಕೊಡ್ತಾನೋ, ಆಗ ಹಳೆಯ ನಂಬಿಕೆ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತೆ. ಆಸೆ ಇರುತ್ತೆ, ಆದರೆ ಅದು ಅವನ ಮೇಲೆ ಕಂಟ್ರೋಲ್ ಮಾಡಲ್ಲ. ಟ್ರೇಡಿಂಗ್ನಲ್ಲೂ ಅಷ್ಟೇ. ಲಾಸ್ ಆದರೆ ಕಷ್ಟ ಅನ್ನೋ ಹಳೆಯ ನಂಬಿಕೆ ನಿಮ್ಮ ತಲೆಯಲ್ಲಿ ಇರುತ್ತೆ. ಇರಲಿ ಬಿಡಿ, ನೀವು ಅದಕ್ಕೆ ಶಕ್ತಿ ಕೊಡಬೇಡಿ. ಬದಲಿಗೆ ನಾನು ರೂಲ್ಸ್ ಫಾಲೋ ಮಾಡಿದ್ರೆ ಲಾಭ ಬರುತ್ತೆ ಅನ್ನೋ ಹೊಸ ನಂಬಿಕೆಗೆ ಶಕ್ತಿ ಕೊಡಿ. ಯಾವಾಗ ನೀವು ನಿಮ್ಮ ಗಮನವನ್ನು ಭಯದಿಂದ ಪ್ರಕ್ರಿಯೆಗೆ ಶಿಫ್ಟ್ ಮಾಡ್ತೀರೋ, ಆಗ ಹಳೆಯ ಭಯ ಕೆಲಸ ಮಾಡೋದನ್ನು ನಿಲ್ಲಿಸುತ್ತೆ. ಅದು ನಿಷ್ಕ್ರಿಯವಾಗುತ್ತೆ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಹಳೆಯ ಭಯದ ಜೊತೆ ಹೋರಾಡಬೇಡಿ. ಅದರ ಬದಲಿಗೆ ಒಬ್ಬ ಪ್ರೊಫೆಷ್ನಲ್ ಟ್ರೇಡರ್ ಹೇಗೆ ಯೋಚನೆ ಮಾಡ್ತಾನೋ ಆ ಹೊಸ ಆಲೋಚನೆಯನ್ನು ಜಾಸ್ತಿ ಅಭ್ಯಾಸ ಮಾಡ್ಕೊಳ್ಳಿ. ಹಾಗಾದರೆ ಆ ಹೊಸ ಆಲೋಚನೆ ಯಾವುವು? ಒಬ್ಬ ಯಶಸ್ವಿ ಟ್ರೇಡರ್ನ ಮೈಂಡ್ಸೆಟ್ ಮೇಲೆ ಈ ನಂಬಿಕೆಗಳು ಹೇಗೆ ಪ್ರಭಾವ ಬೀರ್ತವೆ? ಇದನ್ನು ನಾವು 10ನೇ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 11, ಥಿಂಕಿಂಗ್ ಲೈಕ್ ಎ ಟ್ರೇಡರ್. ಫ್ರೆಂಡ್ಸ್, ನಾವೀಗ ಈ ಪುಸ್ತಕದ ಕ್ಲೈಮ್ಯಾಕ್ಸ್ಗೆ ಬಂದಿದ್ದೀವಿ. ಇಷ್ಟು ಅಧ್ಯಾಯಗಳಲ್ಲಿ ನಾವು ಏನು ಕಲ್ತ್ವಿ? ಭಯ ಪಡಬಾರ್ದು, ಜವಾಬ್ದಾರಿ ತಗೋಬೇಕು, ಸಂಭವನೀಯತೆಯನ್ನು ಇಂದ ಯೋಚನೆ ಮಾಡಬೇಕು. ಆದರೆ ಇದನ್ನೆಲ್ಲ ಪ್ರಾಯೋಗಿಕವಾಗಿ ಅಂದರೆ ಪ್ರಾಕ್ಟಿಕಲ್ ಆಗಿ ಮಾಡೋದು ಹೇಗೆ? ಇದಕ್ಕಾಗಿ ಲೇಖಕರು ಈ ಕೊನೆಯ ಅಧ್ಯಾಯದಲ್ಲಿ ಒಂದು ಪವರ್ಫುಲ್ಲಾದ ಎಕ್ಸಸೈಸ್ ಅಥವಾ ಅಭ್ಯಾಸವನ್ನು ಕೊಟ್ಟಿದ್ದಾರೆ. ಇದನ್ನು ನೀವು ಫಾಲೋ ಮಾಡಿದ್ರೆ ನೀವು ನಿಜವಾಗ್ಲೂ ಟ್ರೇಡರ್ ಥರ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀರಾ. ಆ ಅಭ್ಯಾಸದ ಹೆಸರು 20 ಟ್ರೇಡ್ ಸ್ಯಾಂಪಲ್. ಲೇಖಕರು ಹೇಳ್ತಾರೆ, ನೀವು ಕನ್ಸಿಸ್ಟೆಂಟಾಗಿ ಲಾಭ ಮಾಡಬೇಕು ಅಂತಂದರೆ ನೀವು ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನು ಬಿಡಬೇಕು. ಅದಕ್ಕೆ ನೀವು ಈ ಕೆಳಗಿನ ಚಾಲೆಂಜ್ ತಗೋಬೇಕು. ಒಂದು ಸಿಸ್ಟಮ್ ಆರಿಸಿ. ಮೊದಲಿಗೆ ನಿಮಗೆ ಇಷ್ಟವಾದ ಒಂದು ಟ್ರೇಡಿಂಗ್ ಸ್ಟ್ರಾಟಜಿನ ಫಿಕ್ಸ್ ಮಾಡ್ಕೊಳ್ಳಿ. ಅದು ಮೂವಿಂಗ್ ಆವ್ರೇಜ್ ಆಗಿರಬಹುದು ಅಥವಾ ಪ್ರೈಸ್ ಆ್ಯಕ್ಷನ್ ಆಗಿರ್ಬೋದು. 20 ಟ್ರೇಡ್ಗಳ ಗುರಿ. ಈಗ ನೀವು ನಿಮ್ಮ ಮನಸ್ಸಿಗೆ ಹೇಳಿ, ನಾನು ಮುಂದಿನ 20 ಟ್ರೇಡ್ಗಳನ್ನು ತಗೋತೀನಿ. ಈ 20 ಟ್ರೇಡ್ಗಳು ಮುಗಿಯುವವರೆಗೂ ನಾನು ಲಾಭ ನಷ್ಟದ ಬಗ್ಗೆ ಲೆಕ್ಕ ಹಾಕಲ್ಲ. ರಿಸ್ಕ್ ಒಪ್ಪಿಕೊಳ್ಳಿ. ಪ್ರತಿಯೊಂದು ಟ್ರೇಡ್ ತಗೊಳ್ಳೋಕ್ಕಿಂತ ಮುಂಚೆನೇ ಅದರಲ್ಲಿ ಆಗಬಹುದಾದ ಮ್ಯಾಕ್ಸಿಮಮ್ ಲಾಸ್ ಎಷ್ಟು ಅಂತ ನಿರ್ಧರಿಸಿ. ಆ ಲಾಸ್ ಆದರೆ ನನಗೆ ಓಕೆನಾ ಅಂತ ಚೆಕ್ ಮಾಡಿ. ನಿಯಮ ಪಾಲಿಸಿ. ಈ 20 ಟ್ರೇಡ್ಗಳಲ್ಲಿ ನಿಮ್ಮ ಸೆಟಪ್ ಬಂದರೆ ಮಾತ್ರ ಟ್ರೇಡ್ ತಗೋಬೇಕು. ಸುಮ್ಮನೆ ಅನ್ನಿಸ್ತು ಅಂತ ತಗೋಬಾರ್ದು. ಹಾಗೆ ಸೆಟಪ್ ಬಂದಾಗ ಭಯ ಬಿದ್ದರೂ ಬಿಡಬಾರ್ದು. ಟ್ರೇಡ್ ತಗೋಬೇಕು. ಈ ಎಕ್ಸಸೈಸ್ನ ಉದ್ದೇಶ ದುಡ್ಡು ಮಾಡೋದು ಅಲ್ಲ. ಇದರ ಉದ್ದೇಶ ಶಿಸ್ತು ಕಲಿಯೋದು. ನೀವು ಯಾವಾಗ ಈ 20 ಟ್ರೇಡ್ಗಳನ್ನು ಪೂರ್ತಿ ಮಾಡ್ತೀರೋ ಆಗ ನಿಮಗೆ ಒಂದು ವಿಚಿತ್ರ ಅನುಭವ ಆಗುತ್ತೆ. ನಿಮಗೆ ಒಂದು ಟ್ರೇಡ್ ಲಾಸ್ ಆದಾಗ ಕೋಪ ಬರಲ್ಲ, ಒಂದು ಟ್ರೇಡ್ ಪ್ರಾಫಿಟ್ ಆದಾಗ ಅಹಂಕಾರ ಬರಲ್ಲ. ನೀವು ಆ ಝೋನ್ನ ಅನುಭವ ಮಾಡ್ತೀರಾ. ಒಬ್ಬ ಕ್ರಿಕೆಟ್ ಆಟಗಾರ ಫಾರ್ಮ್ನಲ್ಲಿ ಇದ್ದಾಗ ಹೇಗೆ ಆಡ್ತಾನೋ ಅಥವಾ ಒಬ್ಬ ಮ್ಯೂಸಿಷಿಯನ್ ತನ್ಮಯನಾಗಿ ಹೇಗೆ ಆಡ್ತಾನೋ ಹಾಗೆ ನೀವು ಒಬ್ಬ ಟ್ರೇಡರ್ ಆಗಿ ಆ ಝೋನ್ನಲ್ಲಿ ಟ್ರೇಡ್ ಮಾಡ್ತೀರಾ. ಅಲ್ಲಿ ಭಯ ಇರಲ್ಲ, ಕೇವಲ ಫ್ಲೋ ಇರುತ್ತೆ. ಇದನ್ನೇ ಥಿಂಕಿಂಗ್ ಲೈಕ್ ಎ ಟ್ರೇಡರ್ ಅನ್ನೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ಮಾರ್ಕ್ ಡಗ್ಲಸ್ ಅವರ ಟ್ರೇಡಿಂಗ್ ಇನ್ ದ ಝೋನ್ ಪುಸ್ತಕದ ಸಂಪೂರ್ಣ ಸಾರಾಂಶ. ಈಜು ಬರುವವನಿಗೆ ಅದು ಮಜಾ. ವ್ಯತ್ಯಾಸ ಇರೋದು ಸಮುದ್ರದಲ್ಲ, ವ್ಯತ್ಯಾಸ ಇರೋದು ನಿಮ್ಮ ಸ್ಕಿಲ್ ಮತ್ತು ನಂಬಿಕೆಯಲ್ಲಿ. ಟ್ರೇಡಿಂಗ್ ಕೂಡ ಅಷ್ಟೇ ಫ್ರೆಂಡ್ಸ್. ನಿಮ್ಮ ಹತ್ರ ರಿಸ್ಕ್ ಕಂಟ್ರೋಲ್ ಮಾಡೋ ಸ್ಕಿಲ್ ಇದ್ದರೆ, ನೀವು ಸ್ಟಾಪ್ ಲಾಸ್ ಹಾಕೋದನ್ನು ಕಲ್ತಿದ್ರೆ ನಿಮಗೆ ಮಾರ್ಕೆಟ್ ಕಂಡ್ರೆ ಭಯ ಆಗಲ್ಲ. ನನಗೆ ನಷ್ಟ ಆದರೂ ಪರವಾಗಿಲ್ಲ, ಅದನ್ನು ನಾನು ಲಿಮಿಟ್ನಲ್ಲಿ ಇಡ್ತೀನಿ, ದೊಡ್ಡ ಲಾಸ್ ಹಾಕೋದಕ್ಕೆ ಬಿಡಲ್ಲ ಅನ್ನೋ ನಂಬಿಕೆ ನಿಮ್ಮಲ್ಲಿ ಇದ್ದರೆ ಆಗ ನೀವು ಮಾರ್ಕೆಟ್ ಚಾರ್ಟನ್ನು ಭಯ ಇಲ್ಲದೆ ನೋಡ್ತೀರಾ. ಯಾವಾಗ ಭಯ ಹೋಗುತ್ತೋ ಆಗ ನಿಮ್ಮ ಕಣ್ಣಿಗೆ ಮಾರ್ಕೆಟ್ನ ನಿಜವಾದ ಮಾಹಿತಿ ಕಾಣಿಸುತ್ತೆ.
ಕಾಣಿಸೋದಕ್ಕೆ ಶುರುವಾಗುತ್ತೆ. ಭಯದಲ್ಲಿದ್ದವನಿಗೆ ಬೈ ಸಿಗ್ನಲ್ ಕಾಣಲ್ಲ, ರಿಸ್ಕ್ ಕಾಣಿಸುತ್ತೆ. ಕಾನ್ಫಿಡೆಂಟ್ ಇದ್ದವನಿಗೆ ಅದೇ ಜಾಗದಲ್ಲಿ ಲಾಭದ ಅವಕಾಶ ಕಾಣಿಸುತ್ತೆ. ಅದಕ್ಕೆ ಲೇಖಕರು ಹೇಳ್ತಾರೆ, ನಿಮ್ಮ ನಂಬಿಕೆಗಳೇ ನೀವು ಮಾರ್ಕೆಟನ್ನು ಹೇಗೆ ನೋಡ್ತೀರಾ ಅನ್ನೋದನ್ನು ನಿರ್ಧಾರ ಮಾಡುತ್ತೆ. ನೀವು ನಾನು ಗೆಲ್ತೀನಿ ಅಂತ ಅಂದ್ಕೊಂಡ್ರೆ ಗೆಲ್ಲುವ ದಾರಿಗಳು ಕಾಣಿಸುತ್ತೆ. ನಾನು ಸೋಲ್ತೀನಿ ಅಂತ ಅಂದ್ಕೊಂಡ್ರೆ ಭಯ ಹುಟ್ಟಿಸೋ ವಿಷಯಗಳೇ ಕಾಣಿಸುತ್ತೆ. ಹಾಗಾದರೆ ಅಂತಿಮವಾಗಿ ಒಬ್ಬ ಟ್ರೇಡರ್ ಥರ ಯೋಚನೆ ಮಾಡೋದು ಹೇಗೆ? ಒಬ್ಬ ಕನ್ಸಿಸ್ಟೆನ್ಸ್ ವಿನ್ನರ್ನ ಮೈಂಡ್ಸೆಟ್ ಹೇಗಿರುತ್ತೆ? ಇದನ್ನು ಈ ಪುಸ್ತಕದ ಕೊನೆಯ ಮತ್ತು 11ನೇ ಅಧ್ಯಾಯದಲ್ಲಿ ನೋಡೋಣ. ಸ್ಟಾಕ್ ಮಾರ್ಕೆಟ್ನಲ್ಲಿ ದುಡ್ಡು ಮಾಡೋಕ್ಕೆ ಬುದ್ಧಿವಂತಿಕೆಗಿಂತ ಮುಖ್ಯವಾಗಿ ಬೇಕಾಗಿರೋದು ಮಾನಸಿಕ ಸ್ಥಿರತೆ. ಮಾರ್ಕೆಟ್ನಲ್ಲಿ ಏನು ಬೇಕಾದರೂ ಆಗಬಹುದು ಅಂತ ಒಪ್ಪಿಕೊಳ್ಳಿ. ಲಾಭ ನಷ್ಟಕ್ಕೆ ನೀವೇ ಜವಾಬ್ದಾರರು ಅಂತ ಒಪ್ಕೊಳ್ಳಿ. ಪ್ರತಿಯೊಂದು ಟ್ರೇಡನ್ನು ಸಂಭವನೀಯತೆ ಅಂದರೆ ಪ್ರಾಬಬಿಲಿಟಿಯಲ್ಲಿ ನೋಡಿ ಮತ್ತು ಮುಖ್ಯವಾಗಿ ರಿಸಲ್ಟ್ ಬಗ್ಗೆ ಯೋಚಿಸದೆ ನಿಮ್ಮ ಪ್ರಾಸೆಸ್ಸನ್ನು ನಂಬಿ. ಈ ವಿಡಿಯೋದಲ್ಲಿ ಹೇಳಿರೋ ವಿಷಯಗಳು ನಿಮ್ಮ ಟ್ರೇಡಿಂಗ್ ಜರ್ನಿನೇ ಬದಲಾಯಿಸಬಹುದು. ಈ ವಿಡಿಯೋವನ್ನು ಒಮ್ಮೆ ನೋಡಿದ್ರೆ ಸಾಲಲ್ಲ. ಟ್ರೇಡಿಂಗ್ ಮಾಡುವಾಗ ಯಾವಾಗೆಲ್ಲ ನಿಮಗೆ ಭಯ ಆಗುತ್ತೋ ಅಥವಾ ಅತಿಯಾದ ದುರಾಸೆ ಬರುತ್ತೋ ಆಗೊಮ್ಮೆ ಈ ವಿಡಿಯೋನ ಬಂದು ನೋಡಿ ಅಥವಾ ಕೇಳಿಸ್ಕೊಳ್ಳಿ. ಈ ಬುಕ್ ಸಮರಿಯಲ್ಲಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇದರಿಂದ ನನಗೆ ಗೊತ್ತಾಗುತ್ತೆ ನಿಮಗಿದು ಇಷ್ಟ ಆಯಿತು ಅಂತ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಟ್ರೇಡಿಂಗ್ ಮಾಡ್ತಾಯಿದ್ರೆ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವರಿಗೂ ಸಹ ಸಹಾಯ ಆಗಲಿ. ಮುಂದಿನ ವಿಡಿಯೋದಲ್ಲಿ ಟ್ರೇಡಿಂಗ್ಗೆ ಸಂಬಂಧಪಟ್ಟ ಇನ್ನೊಂದು ಬೆಸ್ಟ್ ಸೆಲ್ಲರ್ ಪುಸ್ತಕದ ಸಮರಿ ಜೊತೆ ಸಿಗ್ತೀನಿ. ಅಲ್ಲಿಯವರೆಗೂ ಹ್ಯಾಪಿ ಟ್ರೇಡಿಂಗ್ ಆ್ಯಂಡ್ ಕೀಪ್ ಲರ್ನಿಂಗ್. ಇದು ನಿಮ್ಮ ಅಮೂಲ್ಯವಾದ ಸಮಯವನ್ನು ನನಗೆ ಇಷ್ಟು ಹೊತ್ತು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.